ಸಿಟಿ ರವಿ ಅವರ ಈಗ ಅರೆಸ್ಟ್ ಆಗಿ ಅವರ ಪ್ರಕರಣ ಏನು ಈಗ ಬೆಳಗಾವಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಈಗ ಸಿಟಿ ರವಿ ಅವರನ್ನ ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ. ಬರ್ತಾ ಇದ್ದಾರೆ ಬೆಂಗಳೂರಿನತ್ತ. ಮೂವರು ಸಿಪಿಐಗಳ ಭದ್ರತೆಯಲ್ಲಿ ಬೆಂಗಳೂರಿನತ್ತ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಇನೋವಾ ಕಾರ್ನಲ್ಲಿ ಖಾಕಿ ಪಡೆ ಸಿಟಿ ರವಿ ಅವರನ್ನ ಕರ್ಕೊಂಡು ಬರ್ತಾ ಇದೆ. ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದಗಳ ಪದಬಳಕೆ ಮಾಡಿದ್ರು ಅನ್ನುವಂತಹ ಪ್ರಕರಣ ಇದು. ಹಾಗಾಗಿ ಅವರ ಮೇಲೆ ಎಫ್ಐಆರ್ ಆಯಿತು, ಅರೆಸ್ಟ್ ಆದ್ರು. ಈಗ ಬೆಳಗಾವಿ ಜೆಎಂಎಫ್ಸಿಯಿಂದ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಈ ಕೇಸ್ ವರ್ಗಾವಣೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಸಿಎನ್ ಠಾಣೆ ಇನ್ಸ್ಪೆಕ್ಟರ್ ಬಿಆರ್ ಗಡ್ಡೇಕರ್, ಮಾಳಮಾರುತಿ, ಪಿಐ ಕಾಲಿಮಿರ್ಚಿ ಸೇರಿ ಮೂವರ ಭದ್ರತೆ ಇದೆ. ಇನ್ನೊಂದು ಕಾರ್ನಲ್ಲಿ ಬಿಜೆಪಿ ನಾಯಕರುಗಳು ಅವರನ್ನ ಫಾಲೋ ಮಾಡ್ತಿದ್ದಾರೆ. ಆರ್ ಅಶೋಕ್, ಬಿವೈ ವಿಜಯೇಂದ್ರ ಪುಣೆ ಬೆಂಗಳೂರು ಹೆದ್ದಾರಿ 48ರ ಮೂಲಕ ಆಗಮಿಸ್ತಾ ಇದ್ದಾರೆ. ಒಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಬೇಲ್ಗಾಗ್ ಅರ್ಜಿ ಹಾಕೊಂಡಿದ್ದಾರೆ. ಆ ಅರ್ಜಿಯ ವಿಚಾರಣೆ ಏನೇನು ಆರಂಭ ಆಗುತ್ತೆ, ಅಲ್ಲೇನಾಗುತ್ತೆ ಎನ್ನುವಂತಹ ಆತಂಕ ಇದೆ. ನಿನ್ನೆ ಇಡೀ ಸುತ್ತಾಡಿಸಿದ್ದಾರೆ ಸಿಟಿ ರವಿ ಅವರನ್ನ. ಹಾಗಂತ ಸಿಟಿ ರವಿ ಅವರೇ ಹೇಳ್ಕೊಂಡ್ರು, ಟಾರ್ಚರ್ ಕೊಟ್ಬಿಟ್ರು ನನಗೆ, ಆಗಾಗ ಫೋನ್ಗಳು ಬರ್ತಾ ಇತ್ತು, ಆ ಡೈರೆಕ್ಷನ್ ಮೇಲೆ ನಾನು ಅಲ್ಲಿಂದ ಇಲ್ಲಿಗೆ ಸುತ್ತಾಡಿಸ್ತಾ ಇದ್ರು, ಒಂದ್ಸಲ ಕಾಡಿಗೆ, ಮತ್ತೊಂದು ಕಡೆ ಹೀಗೆ ಸುತ್ತಾಡಿಸಿದ್ದಾರೆ. ಆದ್ರೆ ಎಲ್ಲದಕ್ಕೂ ಒಂದು ಅಂತ್ಯ ಅಂತಿದೆ, ಮುಕ್ತಾಯ ಆಗತ್ತೆ ಅನ್ನುವಂಥ ವಿಶ್ವಾಸ ಸಿಟಿ ರವಿ ಅವರು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಇವತ್ತು ಏನಾಗುತ್ತೆ ಹಾಗಿದ್ರೆ ಕೋರ್ಟ್ನಲ್ಲಿ? ಈಗ ಇಡೀ ಬಿಜೆಪಿ ಪಡೆ ಅವರ ಬೆನ್ನಿಗೆ ನಿಂತಿದೆ.